ವರ್ಷವಿಡೀ ಕಲಿತ ವಿದ್ಯೆಯನ್ನು ವ್ಯಕ್ತಪಡಿಸುವ ವಿಧಾನವೇ ಪರೀಕ್ಷೆ. ಕಲಿಯುಗದಲ್ಲಿ ಕಲಿಕೆಯ ಪ್ರಮುಖ ಗುರಿ ಸಂಪಾದಿಸುವುದಾಗಿದೆ. ಹಲವಾರು ಅಡಿಷನಲ್ ಕೋರ್ಸಸ್ ಕೂಡ ಮಾಡ್ತಾರೆ. ಇಂದಿನ ಪೀಳಿಗೆಯ ಮುಂದಿನ ಜೀವನವನ್ನು ನಿರ್ಧರಿಸುವುದು ಎಂದರೂ ಮಹಾನುಭಾವರು. అందరికీ ವಂದನಗಳು. ನಮಸ್ಕಾರ, ನಾನು ನಂದಕುಮಾರ್, ನಿಮ್ಮ ಅಸ್ಟ್ರಾಲಜರ್. ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ ಹಾಗೂ ನಿಸ್ವಾರ್ಥಿಯನ್ನಾಗಿ ಮಾಡುವುದೇ ಶಿಕ್ಷಣ. ಋಗ್ವೇದದಲ್ಲಿ ಬರುವ ಈ ವಾಕ್ಯದ ಪ್ರಕಾರ ನಾವು ಸ್ವಾವಲಂಬಿಯರಾಗಿ ಹಾಗೂ ನಿಸ್ವಾರ್ಥಿಯರಾಗಿ ಇದೀವ ಅಂತ ಕೇಳಿದ್ರೆ ಬಹುಶಃ ಇಲ್ಲ ಅಂತಾನೆ ಹೇಳಬೇಕು. ಕಲಿಯುಗದಲ್ಲಿ ಕಲಿಕೆಯ ಪ್ರಮುಖ ಗುರಿ ಸಂಪಾದಿಸುವುದಾಗಿದೆ. ಕಲಿಕೆಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ರಿಟರ್ನ್ಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದರಲ್ಲಿ ತಪ್ಪಿಲ್ಲ. ಈ ಯುಗದ ಸ್ಟ್ರಕ್ಚರೇ ಆಗಿದೆ. ಮಕ್ಕಳಿಗೆ ಎಷ್ಟು ಆಗುತ್ತೋ ಅಷ್ಟು ಖರ್ಚು ಮಾಡಿ ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನೋದೇ ಹೆತ್ತವರ ಬಯಕೆ ಆಗಿದೆ. ಅದಕ್ಕಾಗಿ ಅವರು ಕಷ್ಟನೂ ಪಡ್ತಾರೆ. ಹಾಗೆಯೇ ಮಕ್ಕಳು ಸಹ ಕಷ್ಟಪಟ್ಟು ಓದುತ್ತಾರೆ, ರ್ಯಾಂಕ್ ಡಿಸ್ಟಿಂಕ್ಷನ್ ತಗೊಳ್ತಾರೆ. ಬರೀ ಶಾಲಾ ಕಾಲೇಜು ವಿದ್ಯಾಭ್ಯಾಸ ಸಾಲದು ಅಂತ ಹಲವಾರು ಅಡಿಷನಲ್ ಕೋರ್ಸಸ್ ಕೂಡ ಮಾಡ್ತಾರೆ. ಇದೆಲ್ಲದರ ಉದ್ದೇಶ ತಮ್ಮ ಸಂಪಾದನೆಯನ್ನು ಹೆಚ್ಚಿಸುವುದು ಹಾಗೂ ಮುಂದಿನ ದರ್ಜೆಗೆ ಮುನ್ನಡೆಯುವುದು. ವರ್ಷವಿಡೀ ಕಲಿತ ವಿದ್ಯೆಯನ್ನು ವ್ಯಕ್ತಪಡಿಸುವ ವಿಧಾನವೇ ಪರೀಕ್ಷೆ. ಹೌದು, ಮಾರ್ಚ್ ತಿಂಗಳೆಂದರೆ ಪರೀಕ್ಷೆಯ ತಿಂಗಳು. ಈಗಾಗಲೇ ಸುಮಾರು ಶಾಲಾ ಕಾಲೇಜುಗಳು ಪರೀಕ್ಷೆಯನ್ನು ಪ್ರಾರಂಭಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಾಲಾ ಕಾಲೇಜುಗಳು ಪರೀಕ್ಷೆಯನ್ನು ಪ್ರಾರಂಭಿಸಲಿದ್ದಾರೆ. ಒಂದು ಕಡೆ ಪರೀಕ್ಷೆ ಆದರೆ ಮತ್ತೊಂದು ಕಡೆ ಫೈನಾನ್ಷಿಯಲ್ ಇಯರ್ ಎಂಡ್, ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್, ಹೀಗೆ ಎಲ್ಲರೂ ಬಿಸಿಯಾಗಿರುವ ತಿಂಗಳು ಮಾರ್ಚ್ ತಿಂಗಳು. ವಿದ್ಯೆಯ ನಿಜವಾದ ಗುರಿ ಏನೇ ಆಗಿರಲಿ, ಪ್ರಸ್ತುತ ಎಲ್ಲರ ಗುರಿ ಎಕ್ಸಾಮ್ ಪಾಸ್ ಆಗ್ಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅನ್ನೋದೇ. ತರಗತಿ ಯಾವುದೇ ಇರಲಿ, ಸಿಲೆಬಸ್ ಯಾವುದೇ ಇರಲಿ, ಎಲ್ರಿಗೂ ಬೇಕಾಗಿರೋದು ಮಾರ್ಕ್ಸ್ ಪರ್ಸೆಂಟೇಜ್. ಇಂದಿನ ಪೀಳಿಗೆಯ ಮುಂದಿನ ಜೀವನವನ್ನು ನಿರ್ಧರಿಸುವುದು ಈ ಮಾರ್ಕ್ಸ್ ಪರ್ಸೆಂಟೇಜ್ ಮಾತ್ರ. ಇಂತಹ ಮುಖ್ಯವಾದ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳ ಅಭ್ಯಾಸ ಎಷ್ಟಿದ್ರೂ ಸಾಲದು, ಹಗಲಿರಲು ಅಭ್ಯಾಸ ಮಾಡಬೇಕಾಗುತ್ತೆ. ಆಟಗಳ ಕಡೆ ಗಮನ ಹರಿಸದೆ ಪಾಠಗಳ ಕಡೆ ಒಲವು ತೋರಿಸಬೇಕಾಗುತ್ತೆ. ಋಗ್ವೇದದಲ್ಲಿ ಶಿಕ್ಷಣ ಹೇಗಿರಬೇಕೆಂದು ವಿವರಿಸಿದರೆ ಶಿಕ್ಷಣವನ್ನು ಒಲಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುವುದು ಭಾಗವತ ಪುರಾಣದಲ್ಲಿ ಬರುವ ಹಯಗ್ರೀವರ ಮಂತ್ರ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಈ ಮಂತ್ರವನ್ನು ಪ್ರತಿದಿನವೂ ಹೇಳುತ್ತಾ ತಮ್ಮ ಪರೀಕ್ಷೆಗೆ ಅಭ್ಯಾಸ ಮಾಡಿದ್ರೆ ಬಹಳ ಒಳ್ಳೆಯದು. ವಿದ್ಯೆಗೆ ದೇವಿ ಸರಸ್ವತಿಯಾದರೂ ಸರಸ್ವತಿಗೆ ಗುರುಗಳಾದ ಹಯಗ್ರೀವರ ಆರಾಧನೆ ಎಲ್ಲಾ ವಿದ್ಯಾರ್ಥಿಗಳಲ್ಲೂ ಉತ್ತಮ ಬದಲಾವಣೆಯನ್ನು ತರುತ್ತದೆ. ನೀವು ಬ್ರೈಟ್ ಸ್ಟೂಡೆಂಟ್, ಡಲ್ ಸ್ಟೂಡೆಂಟ್ ಯಾರೇ ಇದ್ರೂ ಹಯಗ್ರೀವರ ಮಂತ್ರ ಪಠನೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಒಂದು ಊರುಗೋಲಾಗಿರುತ್ತದೆ. ಎಲ್ಲರೂ ಕಲಿಯಿರಿ, ಕಲಿಕೆಗೆ ಕೊನೆ ಇಲ್ಲ. ಪರೀಕ್ಷೆ ಬರೆಯುವ ಎಲ್ರಿಗೂ ಒಳ್ಳೆಯ ಮಾರ್ಕ್ಸ್ ಪರ್ಸೆಂಟೇಜ್ ಬರಲಿ ಅಂತ ಬಯಸ್ತೇನೆ. ಈ ಸಂದರ್ಭದಲ್ಲಿ ನನ್ನ ಕಲಿಕೆಗೆ ಆಧಾರವಾಗಿರುವ ಎಲ್ಲ ನನ್ನ ಗುರುಗಳಿಗೂ ಹಯಗ್ರೀವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ, ಮರೆಯದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.